ಎಸ್ಐ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವೆಂಕಟೇಶ್ ಜಿಲ್ಲಾಧಿಕಾರಿ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ ತಮಗೆ? ನಮಸ್ತೆ ನಮಸ್ತೆ ಸರ್, ಡಿಎಫ್ಒ ಗೌಪಯ್ಯನವರ ಜೊತೆ ಮಾತನಾಡ್ತಾ ಇದ್ದೆ. ಪಾಪ ಅವರು ಕೂಡ ನಾನು ನಿಮಗೆ ವಿಷಯ ಹೇಳ್ಬಿಡ್ತೀನಿ. ಚಳ್ಳಕೆರೆಯ ಚಿತ್ರದುರ್ಗದ ಸ್ವಾಮೀಜಿ ಒಬ್ಬರು, ಅರ್ಥಾತ್ ಅವರನ್ನ ಗುರೂಜಿ ಅನ್ನೋ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಜನ ಲೀಸಿಗೆ ಪಡ್ಕೋತಾರೆ ಸರ್, 30 ವರ್ಷದ ಲೀಸಿಗೆ ಪಶುಸಂಗೋಪನಾ ಇಲಾಖೆಯಿಂದ. ಆ ಪಡೆದುಕೊಂಡ ಜಾಗದಲ್ಲಿ ಸಸಿ ನಡುವ ಕಾರಣಕ್ಕೋಸ್ಕರ ಅಲ್ಲಿದ್ದ 100 ವರ್ಷದ ಹಳೆಯ ಮರಗಳನ್ನು ಕಡಿತಾರೆ. ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್ ತಮಗೆ? ಮಾಹಿತಿ ಇದೆ, ಬಟ್ ನನಗೆ ಕೂಡ ಗೊತ್ತಾದ ತಕ್ಷಣ ನಾನು ನಮ್ಮ ಸಿಬ್ಬಂದಿನ ಕಳಿಸಿದ್ದೆ ಸ್ಪಾಟ್ಗೆ. ಸೊ ಅವ್ರಿಗೆ 30 ವರ್ಷಕ್ಕೆ ಗಿಡ ನೆಡ್ಲಿಕ್ಕೆ ಅಂತ ಹೇಳಿ ಪಶುಸಂಗೋಪನಾ ಇಲಾಖೆಯಿಂದ ಲೀಸನ್ ಪಡ್ಕೊಂಡಿದ್ದಾರೆ. ನಿಜ ತಾವು ಹೇಳಿದಾಗೆ ಪಡ್ಕೊಂಡು ಅಲ್ಲಿ ಗಿಡ ನೆಡ್ಬೇಕು ಅಂತ ಹೇಳಿ ಆಶ್ರಮ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿದ್ದಂತ ಕೆಲವು ಸಣ್ಣ ಪುಟ್ಟ ಗಿಡಗಳಿದ್ವು ಅಂತ ಇವ್ರು ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಅಲ್ಲಿ ಬೇರೆ ಬೇರೆ ಕುರ್ಚಲ್ ಗಿಡಗಳು ಮತ್ತು ಫಾರೆಸ್ಟ್ ಮುಳ್ಕಂಟಿಗಳು ಸಣ್ಣ ಪುಟ್ಟ ಗಿಡಗಳಿದ್ವು. ಅವನ್ನೆಲ್ಲ ತೆರವುಗೊಳಿಸಿ ಇವರು ಗಿಡ ನೆಡಕ್ಕೋಸ್ಕರ ಹಸನ್ ಮಾಡಿದ್ರು, ಗಿಡಗಳನ್ನ ಸ್ವಲ್ಪ ನೆಟ್ಟಿದ್ರು, ಸಂಪೂರ್ಣ ನೆಟ್ಟಿಲ್ಲ ಅಂತ. ನಮ್ ಗಮನಕ್ಕೆ ಬಂದ ತಕ್ಷಣ ನಾನು ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದೀನಿ. ಅದು ಏನು ಲೀಸ್ಗೆ ಏನ್ ಕಂಡೀಷನ್ ಹಾಕೊಟ್ಟಿದ್ರು ಆ ಕಂಡೀಷನ್ ಫುಲ್ಫಿಲ್ ಆಗಿದೆಯಾ, ವೈಲೇಷನ್ ಆಗಿದ್ದನ್ನ ಹಿಂಪಡಿಲಿಕ್ಕೆ, ಬಿಕಾಸ್ ಅಷ್ಟೊಂದು ಎಕ್ಸ್ಟೆಂಟ್ ಲ್ಯಾಂಡ್ ಅನ್ನ ಅಲ್ಲಿ ಸಾಕಷ್ಟು ಏನಾಗಿದೆ, ರೈತರಿದ್ದಾರೆ ಮತ್ತು ದನ ಕರುಗಳಿದಾವೆ, ಜಾನುವಾರುಗಳಿಗೆ ಬೇಕಾಗಿದ್ದಂತ ಜಾಗ ಬೇಕಾಗಿದೆ ಅಲ್ಲಿ ಸುಮಾರಷ್ಟು. ಅದರಿಂದ ಪಶುಸಂಗೋಪನಾ ಇಲಾಖೆಯವರಿಗೆ ನಾವು ಅಲ್ಲಿ ಸ್ಪಾಟಿಗೆ ಕಳಿಸಿ ಅವರು ಚೆಕ್ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವರದಿಯನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಸರ್ಕಾರಕ್ಕೆ. ವಿಳಂಬ ಆಗ್ಕೂಡುದು ಸರ್. ಕಾರಣ ಏನು ಅಂತ ಕೇಳಿದ್ರೆ ಸರ್, ಶುದ್ಧ ಗಾಳಿಗೋಸ್ಕರ ನಮ್ಮ ದೇಶದ ರಾಜಧಾನಿಯಲ್ಲಿ ದುಡ್ಡು ಕೊಟ್ಟು ಗಾಳಿ ಸೇವಿಸುವಂತಹ ಪ್ರಮೇಯಗಳು ಬರ್ತಾ ಇದೆ ಸರ್. ಅಂಥದ್ರಲ್ಲಿ ಅತ್ಯಂತ ಹಳೆಯ ಮರಗಳನ್ನ ಕತ್ತರಿಸಿ ಕೊಲ್ಲಲಾಗುತ್ತೆ. ಆ ಮನುಷ್ಯ ಅದು ಏನು ಹೊಟ್ಟೆಗೆ ತಿಂತಾರೋ ಸರ್. ಇಲ್ಲಿ ನನಗನ್ಸೋದು ಒಂದು ಸಲಹೆ ಕೇಳ್ಬೋದಾಗಿತ್ತಲ್ಲ ಸರ್, ಹೌದೌದು, ಇಲಾಖೆಗೆ ಅವರು ಸಲಹೆ ಎಲ್ಲ ಅನುಮತಿನೇ ಕೇಳಬೇಕಾಗಿತ್ತು. ಬಿಕಾಸ್ ನಾವೀಗ ನನ್ಗೆ ಅನುಮತಿ ಸಿಕ್ಕಿದೆ ಪ್ಲಾಂಟೇಶನ್ ಮಾಡ್ಲಿಕ್ಕೆ. ಇಲ್ಲಿರಂತ ಗಿಡಗಳನ್ನ ಯಾವ್ದು ತೆಗಿಬಹುದು, ಯಾವ್ದನ್ನ ಹಾಗೆ ಉಳಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಇಲಾಖೆಗೆ ಮತ್ತು ಪಶುಸಂಗೋಪನಾ ಇಲಾಖೆಗೆ ಅವರು ಕೇಳಬಹುದಿತ್ತು. ಅವರು ಕೇಳ್ಬೇಕಾಗಿತ್ತು. ಕೇಳಿ ಮಾಡಿದಿದ್ರೆ ಬಹುಶಃ ಅವರು ಸಜೆಸ್ಟ್ ಮಾಡ್ತಾ ಇದ್ರು ಯಾವ್ದನ್ನ ಉಳಿಸ್ಬೇಕು, ಯಾವ್ದು ಮುಳ್ಳುಕಂಟಿ ಇದೆ ತೆಗಿಲಿಕ್ಕೋ ಅಥವಾ ಏನೋ ಸಹಾಯ ಮಾಡ್ತಿದ್ರು ಅವರು. ಬಟ್ ಏಕಾಏಕಿ ಅವರು ಹಸನ್ಗೊಳಿಸಿ ಆಮೇಲೆ ಕೆಲವು ಭಾಗದಲ್ಲಿ ತೋಟ ಕೂಡ ಮಾಡಿದ್ದು ಉಂಟು. ಅಲ್ಲಿ ಅಡಿಕೆ ಗಿಡ ಏನೋ ಹಾಕಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಅದನ್ನು ಕೂಡ ಎಲ್ಲ ರಿಪೋರ್ಟ್ ತರಿಸಿ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪಶುಸಂಗೋಪನಾ ಇಲಾಖೆಯವರು ಆಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಅದ್ರ ಬಗ್ಗೆ ನಾವು ಕೂಡ ವರದಿ ಮಾಡಿದ್ದೀವಿ. ಓಕೆ ಸರಿ, ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ವದಂತಿಗಳು, ಒಂದಷ್ಟು ಆರೋಪದ ರೂಪದಲ್ಲಿ ಹರಿದಾಡ್ತಾ ಇತ್ತು ಸರ್. ಸುಮಾರು 600ಕ್ಕೂ ಹೆಚ್ಚು ಮರ. ಇದು ನಿಜವಾಗಿರ್ಬೋದು ಸರ್ ವಾಸ್ತವದಲ್ಲಿ? ನಿಮ್ಮ ಒಂದು ಪ್ರಾಥಮಿಕವಾದಂತಹ ಅಧ್ಯಯನದಲ್ಲಿ? ಇಲ್ಲ, ನಾವು ಪರಿಶೀಲನೆ ಮಾಡಿದೀವಿ. ಮರ ಅಂತಂದ್ರೆ ತುಂಬಾ ದೊಡ್ಡ ಮರಗಳಲ್ಲ, ಚಿಕ್ಕ ಗಿಡಗಳು. ಅಂದ್ರೆ ಅದು ಪಶುಸಂಗೋಪನಾ ಇಲಾಖೆಗೆ ಇದ್ದಂತ ಕಾವಲ್ ಲ್ಯಾಂಡ್ ಆದ್ರಿಂದ ಕಾವಲ್ ಲ್ಯಾಂಡ್ ಅಲ್ಲಿ ಸಹಜವಾಗಿ ಮುಳ್ಕಂಟಿ ಇರ್ತವೆ, ಆಮೇಲೆ ಇಲ್ಲ ಶಬ್ಸ್ ಬೆಳೀತದೆ ಈ ವಾತಾವರಣದಲ್ಲಿ. ಅಂತ ಗಿಡಗಳಿದ್ವು. ನಮ್ಮವರು ಹೇಳೋ ಪ್ರಕಾರ ಏನಂದ್ರೆ ಶಬ್ಸ್ ಕೂಡ ತೆಗಿಬಾರ್ದಿತ್ತು ಅಂತ. ಅದು ಜಾನುವಾರುಗಳಿಗೆ ಅನುಕೂಲ ಆಗ್ತಿತ್ತು, ಅದನ್ನು ತೆಗಿಬಾರ್ದಿತ್ತು ಅಂತ ಹೇಳಿ. ನಮ್ದು ಅದೇ ಉದ್ದೇಶ ಇದೆ. ಅವ್ರು ಏನೇ ಅದನ್ನು ಡಿಸ್ಟರ್ಬ್ ಮಾಡ್ಬೇಕಾಗಿದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಅನುಮತಿ ಪಡೆದು ಮಾಡ್ಬೇಕಾಗಿತ್ತು. ಅದು ಸರಿಯಲ್ಲ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ನಾವು ವರದಿಯನ್ನು ಮಾಡಿದೀವಿ ಅಂತ. ಇನ್ಸ್ಟೆಂಟ್ ಆಗಿ ಕ್ರಮ ಆಗಬಹುದಲ್ಲ ಸರ್? ಆಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ವತಃ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಮಾತನಾಡ್ತಾ ಇದ್ರು. ಈ ತರಹದ ಪ್ರಮಾದಗಳಾಗಕೂಡ್ದು, ಯಾರೇ ಆಗಿರ್ಲಿ. ಕಾನೂನಿನ ದೃಷ್ಟಿಯಲ್ಲಿ ಸಣ್ಣ ಪ್ರಮಾದವೋ ದೊಡ್ಡ ಪ್ರಮಾದವೋ ತಪ್ಪೇ. ಕೋಟಿ ವೃಕ್ಷ ಹಗರಣದ ಬೆನ್ನಲ್ಲೇ ಅಲರ್ಟ್ ಆದ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್. ಇದು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಅರಣ್ಯ ನಾಶದ ದೂರು ಕೇಳಿ ಬರುತ್ತಿದ್ದ ಹಾಗೆ ಎಚ್ಚೆತ್ತ ಜಿಲ್ಲಾಧಿಕಾರಿ ವೆಂಕಟೇಶ್ ಮಾತನಾಡ್ತಾ ಇದ್ರು. ಸಸಿ ನಡೆಯೋದಕ್ಕೆ ಮಾತ್ರ ಅವಕಾಶ, ಮರ ಕಡಿಯೋದಕ್ಕೆ ಈ ಗುರೂಜಿಗೆ ಕೊಟ್ಟವರು ಯಾರು ಅನುಮತಿ? ಚಳ್ಳಕೆರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆಗೆ ಡಿಸಿ ಖಡಕ್ ಎಚ್ಚರಿಕೆ. ನಿಯಮ ಉಲ್ಲಂಘನೆ ಮಾಡಿ ಅರಣ್ಯ ಪ್ರದೇಶ ನಾಶ ಮಾಡಿದ್ರೆ ಕಾನೂನು ಕ್ರಮ. ಇಡೀ ಪ್ರಕರಣದ ಬಗ್ಗೆ ಸರ್ಕಾರದ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ವರದಿ. ಪ್ರಕರಣದ ಸಮಗ್ರ ವರದಿ ರವಾನಿಸಿದ ಚಿತ್ರದುರ್ಗದ ಜಿಲ್ಲಾಡಳಿತ. ಇದು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಭುಜದೆತ್ತರಕ್ಕೆ ಬೆಳೆದಿರುವ ಮಕ್ಕಳನ್ನ ಕಡಿಯುವ ಹಾಗೆ ಸಸಿಗಳನ್ನ ಕಡಿತೀರಿ, ತಿಳುವಳಿಕೆ ಬೇಡ? 30 ವರ್ಷ ಲೀಸಿಗೆ ಪಡೆದುಕೊಂಡ ಗುರೂಜಿಗೆ 30 ಸೆಕೆಂಡು ಯೋಚನೆ ಮಾಡೋ ವ್ಯವಧಾನ ಇಲ್ದಂಗಾಯ್ತಾ? ನೀವು ಕಡ್ದಿರೋದೇನನ್ನ? ಜಾಲಿ ಮರನ್ನಲ್ಲ, ಬದಲಾಗಿ ಸಸಿಗಳನ್ನ, ಪ್ರಾಣಿಗಳಿಗೆ ಅನುಕೂಲ ಆಗುವಂತಹ ಸಸಿಗಳು, ಮನುಷ್ಯ ಮಕ್ಕಳ ಶ್ವಾಸಕ್ಕೆ ಯೋಗ್ಯವಾದಂತಹ ಗಾಳಿ ಕೊಡುವಂತಹ ಗಿಡಗಳು. ಇದನ್ನು ಕಡಿಯೋದಕ್ಕೆ ಅನುಮತಿ ಯಾರು ಕೊಟ್ಟರು?